ರಾಗ ಕುಂತಲವರಾಳಿ. ಜಟಿಲೋ ಮುಂಡಿ ಲುಂಛಿತ ಕೇಶಃ ಕಾಷಾಯಾಂಬರ ಬಹುಕೃತವೇಷಃ ಪಶ್ಯನ್ನಪಿ ಚ ನ ಪಶ್ಯತಿ ಮೂಢಾ ಉದರನಿಮಿತ್ತಂ ಬಹುಕೃತವೇಷಃ ಜಟೆ ಬೆಳೆಸಿರುವ ತಲೆ ಬೋಳಿಸಿದ ಕಾವಿಯ ನುಟ್ಟ ಬಗೆ ಬಗೆ ವೇಷ ಕಂಡರು ಕಾಣದ ತೆರನಿ ಮರುಳರು ಉದರ ನಿಮಿತ್ತಕ್ಕೆ ಬಲು ವಿಧ ವೇಷ ಭಜಗೋವಿಂದಂ ವ್ರಾತದಲ್ಲಿ 14ನೆಯ ಶ್ಲೋಕ. ಜಟಿಲೋ ಮುಂಡಿ ಲುಂಚಿತ ಕೇಶಃ. ಜಟಿಲಃ ಒಬ್ಬ ಜಟಾಧಾರಿಯಾಗಿ ಒಳ್ಳೆಯ ತಪಸ್ವಿಯ ಅಲಂಕಾರವನ್ನು ಮಾಡಿರ್ತಾನೆ. ಇನ್ನೊಬ್ಬ ಮುಂಡಿ ತಲೆಯನ್ನು ಮುಂಡನ ಮಾಡಿಕೊಂಡು ಒಳ್ಳೆಯ ಸನ್ಯಾಸಿಯ ರೂಪದಲ್ಲಿರ್ತಾನೆ. ಮತ್ತೊಬ್ಬ ಲುಂಛಿತ ಕೇಶಃ. ಲುಂಛ ಅಪನಯನೆ ಅಂತ ಧಾತು. ಅಂದರೆ ಕೆಲವು ಸನ್ಯಾಸ ಪದ್ಧತಿಗಳಲ್ಲಿ, ಕೆಲವು ಧರ್ಮದ ಸಂಪ್ರದಾಯದಲ್ಲಿ ಒಂದೊಂದೇ ಕೂದನ್ನು ಕಿತ್ತು ಪೂರ್ತಿ ತಲೆಯನ್ನು ಖಾಲಿ ಮಾಡ್ತಾರೆ. ಹಾಗೆ ಮತ್ತೊಬ್ಬ ಲುಂಛಿತ ಕೇಶಃ, ಪ್ರತಿ ಕೂದಲನ್ನು ಎಳೆದು ಕಿತ್ತು ಸನ್ಯಾಸಿ ಹಾಗೆ ಕಾಣ್ತಾ ಇರ್ತಾನೆ. ಮತ್ತೊಬ್ಬ ಕಾಷಾಯಾಂಬರ ಬಹುಕೃತ ವೇಷಃ, ಒಳ್ಳೆಯ ಕಾಷಾಯವನ್ನು ಉಟ್ಕೊಂಡು ಬಹಳವಾಗಿ ವೇಷವನ್ನು ಹಾಕ್ಕೊಂಡಿರ್ತಾರೆ. ಇವರೆಲ್ಲರೂ ಕೂಡ ಜಟಿಲನು, ಮುಂಡಿಯು, ಲುಂಛಿತಕೇಶನು, ಕಾಷಾಂಬರಧಾರಿಯು ಇವರೆಲ್ಲ ನಿಜವಾದ ಸನ್ಯಾಸಿಗಳಿಗಿಂತಲೂ ಆಕರ್ಷಕವಾಗಿ ಕಾಣ್ತಾ ಇರ್ತಾರೆ. ನಿಜವಾಗಿಯೂ ಅವರನ್ನು ನೋಡಿದ್ರೆ ಮಹಾನುಭಾವರು ಅಂತಲೇ ನಮಗನ್ನಿಸ್ಬೇಕು. ಆ ರೀತಿಯಾದ ನಾಟಕವನ್ನು ಮಾಡ್ತಾ ಇರ್ತಾರೆ. ನ್ಯಾಯವಾಗಿ ಯಾರು ನಿಜವಾಗಿ ಸತ್ವಯುತರೋ, ಯಾರು ನಿಜವಾಗಿ ತೃಪ್ತಿ ಸಂಪನ್ನರೋ ಅವರು ಯಾವತ್ತೂ ಹೆಚ್ಚು ಅಲಂಕಾರವನ್ನು ಮಾಡಿಕೊಳ್ಳೋದಿಲ್ಲ. ಅತಿಯಾದ ಅಲಂಕಾರ ಇದೆ, ಅತಿಯಾದ ಆಕರ್ಷಣೆ ಇದೆ ಅಂದರೆ ಅಲ್ಲಿ ಏನೋ ಕೊರತೆ ಇದೆ ಅಂತ. ಆ ಕೊರತೆ ಮುಚ್ಕೊಳ್ಳೋದಕ್ಕೋಸ್ಕರವಾಗಿಯೇ ಈ ವೇಷಗಳ ಮೊರೆ ಹೋಗ್ತಾರೆ. ಹಾಗೆ ಇವತ್ತಿನ ಕಾಲದಲ್ಲಂತೂ ಅದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಬೀದಿಗೊಬ್ಬೊಬ್ಬರು ಜಗದ್ಗುರುಗಳಾಗಿಬಿಟ್ಟಿದ್ದಾರೆ. ಎಲ್ಲರೂ ಜಗದ್ಗುರುಗಳೇ, ಎಲ್ಲರೂ ಗುರುಗಳೇ, ಶಿಷ್ಯರು ಯಾರೂ ಇಲ್ಲ. ಮೊದಲು ಗುರುವಾಗಬೇಕಾದ್ರೆ, ಸನ್ಯಾಸಿಯಾಗಿರಬೇಕಾದ್ರೆ 3 ವರ್ಷ ಪರಿಚರ್ಯವನ್ನು ಮಾಡಿ ಸತ್ಶಿಷ್ಯನಾಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿ ಇಲ್ಲೇ ಇಲ್ಲ ಇವತ್ತು. ಎಲ್ಲರೂ ಗುರುಗಳೂ ಅಲ್ಲ, ಜಗದ್ಗುರುಗಳೇ ಆಗಿಬಿಟ್ಟಿರ್ತಾರೆ. ಈ ರೀತಿಯಾಗಿ ಪರಿಸ್ಥಿತಿ ಇದೆ ನೋಡಿ. ಆಚಾರ್ಯರು ಅವತ್ತು ಹೇಳಿದಂತಹ ಮಾತು ಅದು ಸಾರ್ವಕಾಲಿಕ ಸತ್ಯ. ಎಲ್ಲ ಕಾಲಕ್ಕೂ ಕೂಡ ಅದು ಅನ್ವಯವಾಗುತ್ತೆ. ಇವರೆಲ್ಲ ಈ ರೀತಿಯಾದಂತಹ ಅಲಂಕಾರವನ್ನು ಮಾಡಿಕೊಂಡಿದ್ದು ಯಾವ ಕಾರಣದಿಂದ ಅಂತಂದರೆ ಉದರ ನಿಮಿತ್ತಂ, ಉದರ ಭರಣೆಗಾಗಿ ಇಷ್ಟೆಲ್ಲವನ್ನು ಮಾಡಿಕೊಂಡಿರ್ತಾರೆ. ಬಹುಕೃತ ವೇಷ, ಬಹಳವಾದಂತಹ ವೇಷ, ಇದೆಲ್ಲವೂ ಹೊಟ್ಟೆ ಹೊರೆದುಕೊಳ್ಳುವ ಉದ್ದೇಶದಿಂದ. ಆದರೆ ಪಶ್ಯನ್ನಪಿ ಚ ನ ಪಶ್ಯತಿ ಮೂಢ. ಸತ್ಯ ಕಾಣ್ತಾ ಇದ್ದರು, ಎದುರುಗಡೆಯಲ್ಲಿದ್ದರೂ ಕೂಡ ಮೂರ್ಖರಾದಂಥವರು ಅದನ್ನು ನೋಡೋದೇ ಇಲ್ಲ ಅಂತ. ನ್ಯಾಯವಾಗಿ ನೋಡಿದ್ರೆ ಆ ರೀತಿ ವೇಷ ಹಾಕೊಳ್ಳೋರು ಮಾತ್ರ ಉದರ ನಿಮಿತ್ತವಾಗಿ ಮಾಡ್ತಾರೆ ಅಂತಲ್ಲ. ಸರಿಯಾಗಿ ಗಮನಿಸಿದ್ರೆ ನಾವು ಎಲ್ಲ ಅದಕ್ಕೆ ಮಾಡ್ತಾ ಇರೋದು. ನಮ್ಮ ಕೆಲಸವೋ, ನಮ್ಮ ಉದ್ಯೋಗವೋ, ಇದೆಲ್ಲವೂ ಉದರ ನಿಮಿತ್ತವಾಗಿಯೇ ಆಗ್ತಾ ಇರುತ್ತೆ. ಕಡೆಗದು ಎಲ್ಲ ಬಂದು ನಿಲ್ಲತ್ತೆ ಅಂತಂದರೆ ಹೊಟ್ಟೆಗೆ ಅನ್ನ ಬೇಕು,
ಜೀವನ ನಡಿಬೇಕು ಅಂತ. ಜೀವನ ನಡಿಬೇಕು ಅಂದರೆ ಏನು? 3 ಹೊತ್ತಿಗೂ ಅನ್ನ ಬೇಕು ಅಂತಲೇ ಅಲ್ಲಿಗೆ ಬಂದು ನಿಲ್ಲುತ್ತೆ. ಸರಿಯಾಗಿ ಗಮನಿಸಿದರೆ ಇದು ಅತ್ಯಂತ ಪ್ರಾಣಿ ಸಹಜವಾದಂಥದ್ದು. ಅದೇ ಆಚಾರ್ಯರು ಹೇಳ್ತಾ ಇರೋದು, ಉದರ ನಿಮಿತ್ತ ಅಂತನ್ನೋದು ಪ್ರಾಣಿ ಸಹಜವಾದಂಥದ್ದು. ನಮಗೆ ಯಾವ ಭಾವನೆ ಇರುತ್ತೆ ಅಂತಂದರೆ, ಒಳ್ಳೆಯ ಕೆಲಸ ಸಿಗಬೇಕು, ಚೆನ್ನಾಗಿ ದುಡಿಬೇಕು, ಒಳ್ಳೆಯ ಮನೆ ಮಠ ಇರಬೇಕು, ನಾವು ನಮ್ಮ ಕುಟುಂಬ ಸಂತೋಷವಾಗಿದ್ದು ಬಿಡಬೇಕು ಅಂತ. ಇದನ್ನು ಪ್ರಾಣಿಗಳೂ ಮಾಡುತ್ತೆ. ಪ್ರಾಣಿಯೂ ಒಳ್ಳೆಯ ಗೂಡನ್ನೋ ಮನೆಯನ್ನೋ ಕಟ್ಕೊಳ್ಳೋ ಪ್ರಯತ್ನ ಮಾಡುತ್ತೆ, ತನ್ನ ಕುಟುಂಬವನ್ನು ಸಾಕುವ ಪ್ರಯತ್ನವನ್ನು ಮಾಡುತ್ತೆ. ಇಷ್ಟೇ ಆದರೆ ಮನುಷ್ಯ ಜೀವನ ಸಾರ್ಥಕವಾಗುತ್ತೆಯೇ? ಇದಿಷ್ಟೇ ಸಾಕೆ? ನಾವು ನಿಜವಾಗಿಯೂ ಯಾವುದಕ್ಕೆ ಪ್ರಯತ್ನ ಪಡಬೇಕು ಅಂತಂದರೆ, ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ವ್ಯಕ್ತಿತ್ವ ಎಷ್ಟು ವಿಶಾಲವಾಗಬೇಕು ಅಂತಂದರೆ, ಭಗವಂತನಷ್ಟು ವಿಶಾಲವಾಗಬೇಕು. ಹಾಗಾಗಬೇಕಾದ್ರೆ ಭಗವಂತನನ್ನು ಅರಿತುಕೋಬೇಕು. ಭಗವಂತನನ್ನು ಅರಿತುಕೊಂಡಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಅವನಷ್ಟು ವಿಶಾಲವಾಗುತ್ತೆ. ಅದನ್ನು ಬಿಟ್ಟರೆ ನಾವು ಮನುಷ್ಯರೂ ಆಗೋದಿಲ್ಲ, ಪ್ರಾಣಿಗಳಿಗೆ ಸಮನಾಗ್ಬಿಡ್ತೀವಿ ಅನ್ನೋ ಭಾವದಲ್ಲಿ ಉದರ ನಿಮಿತ್ತಂ ಬಹುಕೃತವೇಷಃ, ಉದರ ನಿಮಿತ್ತವಾಗಿ ಈ ಕೆಲಸವನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ. ಆದರೆ ನಿಜವಾದ ಸತ್ಯ ನಮ್ಮ ಕಣ್ಣು ಮುಂದೆ ಇದೆ. ಹಣದಿಂದ ಸಂತೋಷ ಅಂತ ಭಾವಿಸ್ಕೋತೀವಿ. ವಿಚಾರ ಮಾಡಿದ್ರೆ ಹಣದಿಂದ ಯಾವಾಗ ಸಂತೋಷ ಸಿಗುತ್ತೆ? ಹಣ ಸಂಪಾದನೆ ಮಾಡಬೇಕಾದ್ರೆ ಸಂತೋಷವೇ? ಅಯ್ಯೋ ಎಷ್ಟೊತ್ತು ಕೆಲಸ ಮಾಡಬೇಕು, ಎಷ್ಟು ಒದ್ದಾಡಿಸ್ತಾರೆ ಅಂತ ದುಃಖಪಡ್ತಾನೇ ಹಣ ಸಂಪಾದನೆ ಮಾಡೋದು. ರಕ್ಷಣೆ ಮಾಡಬೇಕಾದ್ರೆ ಯಾವ ಬ್ಯಾಂಕಲ್ಲಿಟ್ಟರೆ ಹೇಗೋ, ಅದರಿಂದ ಏನಾಗುತ್ತೋ, ಇನ್ಕಮ್ ಟ್ಯಾಕ್ಸ್ನವ್ರು ಯಾವಾಗ ಯಾವ ನಿಯಮ ಮಾಡ್ತಾರೋ, ಯಾವಾಗ ಯಾರು ಅದನ್ನು ಕದ್ದುಬಿಡ್ತಾರೋ, ಎಲ್ಲಿ ಅಕೌಂಟ್ ನಂಬರ್ ಲೀಕ್ ಆಗುತ್ತೋ, ಈ ರೀತಿಯಾದ ಭಯವೇ ಇರುತ್ತೆ. ಇನ್ನು ಖರ್ಚು ಮಾಡ್ತಾನೋ ಮತ್ತೂ ದುಃಖ. ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆ, ಎಲ್ಲ ಖರ್ಚಾಗ್ತಿದೆಯಲ್ಲ ಅನ್ನೋ ಭಾವ ಇರುತ್ತೆ. ಹೀಗೆ ದುಡ್ಡಿನಿಂದ ಯಾವತ್ತೂ ನಾವು ಸಂತೋಷವಾಗಿರಲಿಲ್ಲ ಅನ್ನೋ ಸತ್ಯ ಕಣ್ಮುಂದೆ ಇದೆ. ಯಾವುದೇ ವಸ್ತುವಾಗಲಿ ಸಮಾಧಾನವನ್ನು ಕೊಡೋದಿಲ್ಲ ಅನ್ನೋದು ಕಣ್ಮುಂದೆ ಇದೆ. ಎಲ್ಲ ವಸ್ತುವೂ ಅತ್ಯಂತ ನಶ್ವರವಾದಂಥದ್ದು, ಅಶಾಶ್ವತವಾದಂಥದ್ದು ಅನ್ನೋದು ಕಣ್ಮುಂದೆ ಇದೆ. ಇಷ್ಟಿದ್ರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳದೆ ಮೂಢ ಮನುಷ್ಯರ ಹಾಗೆ ಉದರ ನಿಮಿತ್ತವಾಗಿ ಬೇರೆ ಬೇರೆ ವೇಷವನ್ನು ಹಾಕ್ಕೊಂಡು, ಅದರಲ್ಲೂ ಜನ ಯಾವ ಮಟ್ಟಕ್ಕೆ ಇಳಿದುಬಿಟ್ಟಿರ್ತಾರೆ ಅಂತಂದರೆ, ಅತ್ಯಂತ ಪವಿತ್ರವಾದಂತಹ ಸನ್ಯಾಸಿ ವೇಷವನ್ನು ಕೂಡ ಪ್ರಾಣಿ ಸಹಜವಾದಂತಹ ಉದರ ನಿಮಿತ್ತದ ಕಾರಣದಿಂದಲೇ ಉದರ ನಿಮಿತ್ತದಿಂದಲೇ ಹಾಕೊಂಡ್ಬಿಡ್ತಾರಲ್ಲ. ಎಂಥ ಮೂರ್ಖರು! ಸತ್ಯಾನ್ವೇಷಣೆಯ ನಿಜವಾದಂತಹ ತುಡಿತ ಅವರಲ್ಲಿ ಇರೋದೇ ಇಲ್ವಲ್ಲ. ಹಾಗಾಗಿ ಅವರು ಮೂರ್ಖರು ಅಂಥೇಳಿ ಆಚಾರ್ಯರ ಅಭಿಪ್ರಾಯವಾಗಿದೆ.